ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗಿನ ಕುಶಾಲನಗರದಲ್ಲಿ ಆಂಗ್ಲ ಬೋರ್ಡ್ ತೆರವಿಗೆ ಆಗ್ರಹ ಕೇಳಿ ಬರ್ತಾ ಇದೆ. ಆಂಗ್ಲ ಭಾಷೆಯ ಬೋರ್ಡ್ಗಳ ವಿರುದ್ಧ ತಿರುಗಿ ಬಿದ್ದಿದೆ ಕರ್ನಾಟಕ ರಕ್ಷಣಾ ವೇದಿಕೆ. ಕೆಲ ಮಳಿಗೆಗಳ ಮುಂಭಾಗದಲ್ಲಿ ಈ ರೀತಿ ಇಂಗ್ಲಿಷ್ನಲ್ಲಿ ಬೋರ್ಡ್ಗಳು, ಫ್ಲೆಕ್ಸ್ಗಳು ಕಾಣಿಸ್ತಾ ಇದೆ. ಹೀಗಾಗಿ ಕನ್ನಡ ಭಾಷೆಯನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಕೆಲ ಹೊತ್ತು ಮಾತಿನ ಚಕಮಕಿ ಕೂಡ ನಡೆಯಿತು. ಜಿಲ್ಲಾಧ್ಯಕ್ಷ ದಿನೇಶ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಕುಶಾಲನಗರದ ಪುರಸಭೆಗೆ ಮುತ್ತಿಗೆ ಹಾಕಿ ಕರವೇ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಪುರಸಭೆ ಮೂಲಕ ಕೆಲ ಅಂಗಡಿಗಳಿಗೆ ಫೈನ್ ಹಾಕಿಸಿದೆ ಕರವೇ. ಕೊಡಗು ಜಿಲ್ಲೆಯ ಕುಶಾಲನಗರ ಪಟ್ಟಣದಲ್ಲಿ ನಡೆದ ಘಟನೆ ಇದು. ಕಡ್ಡಾಯ ಮಾಡಿ ತೊಳಗಿ ದ್ರೋಹ ಮಾಡೋ ದ್ರೋಹಿಗಳಿಗೆ ಶಿವರಾಮೇಗೌಡರ ಕನ್ನಡ ರಕ್ಷಣಾ ವೇದಿಕೆಗೆ, ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕನ್ನಡ ಬಾಳಿಗೆ ಸಿರಿಗನ್ನಡ ಆಂಗ್ಲ ಭಾಷೆ ಬಳಸಿರುವ ದ್ರೋಹಿಗಳಿಗೆ, ಆಂಗ್ಲ ಭಾಷೆ ಬಳಸಿರುವ ದ್ರೋಹಿಗಳಿಗೆ. ಸರ್ಕಲ್ ಮುಂದೆನೆ ಮೈ ಸೆಲೆಕ್ಷನ್ ಒಂದಿದೆ ನೋಡಿ, ಅಲ್ಲಿ ನಾಮಫಲಕಗಳು 4 ತಿಂಗಳ ಹಿಂದೆನೆ ಎಲ್ಲ ಫುಲ್ಲು ಆಂಗ್ಲ ಭಾಷೆಲಿ ಹಾಕಿದ್ದಾರೆ. ಆದ್ರೆ ಇಲ್ಲ, ಒಂದು 10 ಬೋರ್ಡ್ ಐತೆ ನೋಡಿ, ನಾವು ಮೇಲೆ ಇದ್ದಾರೆ ಕಾಣೋದಿಲ್ಲ ಅಂದ್ಬಿಟ್ಟು ಅವ್ರು ಹಾಕಿದ್ದಾರೆ. ಅವ್ರಿಗೆ ನೀವು ಈಗ ಬೋರ್ಡ್ ತೆಗೆಸ್ಬಿಟ್ಟು ಅದನ್ನ ದಂಡ ಹಾಕ್ಬೇಕು. ನೀವು ಪ್ರತಿ ಈಗಲೇ ಹಾಕ್ಬೇಕು, ಬರ್ಬೇಕು. ನೀವು ಏನ್ ಗೊತ್ತಾ ನೋಡಿ, ನಾವು ಅವತ್ತಿಂದ ನಾವು ಅದೇ ಹೇಳ್ತಾ ಇರೋದು. ನಾವು ಯಾವಾಗಲೂ ವಾಟ್ಸಪ್ ಅಲ್ಲಿ ಕಳಿಸ್ರೆ ಬರ್ತಾರೆ, ಕೀಳಿಸ್ತಾರೆ, ತಗೊಬಂದು ಇಲ್ಲ ಹಾಕ್ತಾರೆ. ಅದಾಗಬಾರ್ದು ಸರ್. ಅದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಾವೇನು ಹೇಳೋದು ಅಂದ್ರೆ, ಯಾರು ಆಂಗ್ಲ ಭಾಷೆ ಹಾಕ್ತಾರೆ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ದಂಡ ಹಾಕಿ. ಒಂದ್ಸಲಿ ಅವ್ರಿಗೆ ಗೊತ್ತಾದ್ರೆ ಯಾರು ಹಾಕೋದಿಲ್ಲ. ಕನ್ನಡದ ಬಗ್ಗೆ ಅಷ್ಟು ಅಭಿಮಾನ ಇಲ್ಲ ಅಂದಮೇಲೆ ಈ ನೆಲೆಯಲ್ಲಿ ಸಂಪಾದನೆ ಯಾಕೆ ಮಾಡಬೇಕು ಸರ್? ಅವ್ರು ಊರಿಗೋಗ್ಲಿ, ಅವ್ರು ಇಲ್ಕೋಗ್ಲಿ, ಹೌದಲ್ವಾ? ತಮಿಳುನಾಡು ರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ನೋಡಿ, ನಾವು ಬಹಳ ದಿನದಿಂದ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಹಂಗೆ ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಬೇಕಾದಷ್ಟು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಬೇಕಾದಷ್ಟು ನಾಮಫಲಕಗಳು